I have many problems in my life, but my lips don't know that they always smile. ಹೀಗಂತ ಹೇಳಿದವರು ಬೇರಾರು ಅಲ್ಲ, ಜಗತ್ತು ಕಂಡ ಅಪ್ರತಿಮ ಹಾಸ್ಯ ಕಲಾವಿದ ಚಾರ್ಲಿ ಚಾಪ್ಲಿನ್. ಒಡಲಿನಲ್ಲಿ ನೋವು, ಸಂಕಟ ತುಂಬಿಕೊಂಡಿದ್ದರೂ ಎಲ್ಲರನ್ನೂ ಚಾರ್ಲಿ ಚಾಪ್ಲಿನ್ ಹೇಗೆ ನಗೆಗಡಲಿನಲ್ಲಿ ತೇಲಿಸುತ್ತಿದ್ದರೋ ಹಾಗೆ ಚಿಕ್ಕ ವಯಸ್ಸಿನಿಂದಲೂ ಅಪ್ಪ ಅಮ್ಮನ ಪ್ರೀತಿ ಕಾಣದೆ ಮನೆ ಬಿಟ್ಟು ಕೂಲಿ ಕೆಲಸ ಮಾಡಿ ಇಂದು ಕಾಮಿಡಿ ಕಿಲಾಡಿಯಾಗಿ ಕರುನಾಡ ಜನತೆಯ ಮನೆ ಗೆದ್ದಿರುವವರು ಲೋಕೇಶ್ ಕುಮಾರ್. ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲಿ ಗರ್ಭಿಣಿ ಹೆಂಗಸಾಗಿ, ಬಾಡಿಗಾರ್ಡ್ ಆಗಿ, ಡಿಕೆ ಪ್ರೇಮ್ ಆಗಿ ನಿಮ್ಮನ್ನೆಲ್ಲ ಹೊಟ್ಟೆ ಹುಣ್ಣಾಗಿವಷ್ಟು ನಗಿಸಿರುವ ಲೋಕೇಶ್ ಅವರ ಬಾಲ್ಯದ ಜೀವನ ನೀವಂದುಕೊಂಡಷ್ಟು ಖುಷಿಯಾಗಿರಲಿಲ್ಲ. ಕಷ್ಟದಿಂದ ಬೆಳೆದು ಬಂದು ಇಂದು ಕೋಟ್ಯಾಂತರ ಜನರ ಪ್ರೀತಿ ಗಳಿಸಿರುವ ಕಾಮಿಡಿ ಕಿಲಾಡಿ ಲೋಕೇಶ್ ಅವರೊಂದಿಗೆ ಅವರ ಮಾತುಗಳಲ್ಲಿ ಕೇಳೋಣ. ನಮ್ಮ ಊರು ತುಮಕೂರಿನ ಶಿವಗಂಗೆ. ಚಿಕ್ಕ ವಯಸ್ಸಿನಲ್ಲಿ ಊರು ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟೆ. ಡಾನ್ ಬಾಸ್ಕೋ ಎಂಬ ಸಂಸ್ಥೆಯಲ್ಲಿ ಬೆಳೆದವನು ನಾನು. ಬಾಲಕರ ಬಾಲಮಂದಿರದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಮತ್ತು ಥರ್ಡ್ ಸ್ಟ್ಯಾಂಡರ್ಡ್ ಓದಿದ್ದು ನಾನು. ಅದಾದ್ಮೇಲೆ ನಮ್ಮ ಮನೆಯವರು ನನ್ನನ್ನ ಹುಡುಕೊಂಡು ಬಂದಿದ್ದಾರೆ. ನನ್ನ ಹುಡುಕಿ ವಾಪಸ್ ಊರಿಗೆ ಕರ್ಕೊಂಡು ಹೋದ್ರು. ಮನೆಗೆ ಹೋದ್ರೆ ವಾಪಸ್ ಅದೇ ಗೋಳು. ಊಟ ಬೇರೆ ಬೇರೆ ತಟ್ಟೆಯಲ್ಲಿ ಇರ್ತಿದ್ರು. ಈ ತರ ಪರಿಸ್ಥಿತಿ ಇತ್ತು ನನಗೆ. ಯಾಕಂದ್ರೆ ನನ್ನ ತಂದೆಗೆ 3 ಜನ ಹೆಂಡತಿಯರು. ಮೊದಲನೇ ಹೆಂಡತಿಗೆ 2 ಮಕ್ಕಳು. ಎರಡನೇ ಹೆಂಡತಿ ನಮ್ಮಮ್ಮ. ಅವರ ಹೆಸರು ಲಕ್ಷ್ಮಮ್ಮ ಅಂತ. ಅವರು ಸ್ವಲ್ಪ ಮೆಂಟಲಿ ಚಾಲೆಂಜ್ಡ್. ಇನ್ನ 3ನೇ ಹೆಂಡತಿಗೆ 2 ಮಕ್ಕಳು. ನನಗೆ ಆ ವಾತಾವರಣ ಇಷ್ಟ ಆಗಿರ್ಲಿಲ್ಲ. ದನ ಮೇಯಿಸಬೇಕಿತ್ತು. ಓದುವುದಕ್ಕೆ ಬಿಡುತ್ತಿರ್ಲಿಲ್ಲ. ನನಗೆ ಓದುವುದು ಅಂದ್ರೆ ಇಷ್ಟ ಇತ್ತು. ಇನ್ನ 3ನೇ ಹೆಂಡತಿ ಮಕ್ಕಳನ್ನ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಿದ್ರು. ನಾನು ಹೋಗ್ತೀನಿ ಅಂದ್ರೆ ನನ್ನನ್ನ ಬಿಡ್ತಿರ್ಲಿಲ್ಲ. ಹೀಗಾಗಿ ನಾನು ಬಸ್ ಹತ್ಬಿಟ್ಟು ಬೆಂಗಳೂರಿಗೆ ಬಂದ್ಬಿಟ್ಟೆ ಅಂತ ಹೇಳಿದ್ದಾರೆ. ಇನ್ನ ಬೆಂಗಳೂರಿಗೆ ಬಂದ್ಮೇಲೆ ತರಕಾರಿ ಮಾಡ್ಕೊಂಡು, ಚಪ್ಪಲಿ ಹೊಲ್ಕೊಂಡು, ಕೂಲಿ ಕೆಲಸ ಮಾಡ್ಕೊಂಡು ಇದ್ದೆ. ಆ ಪರಿಸ್ಥಿತಿಯಲ್ಲಿ ನನಗೆ ಯಾರ ಪ್ರೀತಿಯೂ ಸಿಕ್ಕಿರ್ಲಿಲ್ಲ. ಈಗ ನನಗೆ ಅತ್ತೆ ಮಾವ, ನನ್ನ ಅಪ್ಪ ಅಮ್ಮನ ಪ್ರೀತಿ ಕೊಡ್ತಿದ್ದಾರೆ. ಎಷ್ಟೇ ಕಷ್ಟ ಇದ್ದರೂ ನನ್ನ ಮಗುವನ ಮುಖವನ್ನ ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಜೊತೆಗೆ ನನ್ನ ಹೆಂಡತಿ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಹೌದು, ನನ್ನ ಪತ್ನಿಯ ಹೆಸರು ಪ್ರತಿಭಾ. ನಮ್ಮದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ಫಾದರ್ ಮತ್ತು ಸಿಸ್ಟರ್ ಧರ್ಮಸ್ಥಳಕ್ಕೆ ಬಂದು ನಮ್ಮ ಮದುವೆಯನ್ನ ಮಾಡಿಸಿದರು. ತುಂಬಾ ಖುಷಿ ಏನಂದ್ರೆ ಫಾದರ್ ಮತ್ತು ಸಿಸ್ಟರ್ ಧರ್ಮಸ್ಥಳಕ್ಕೆ ಬಂದು ನಮ್ಮ ಸಂಪ್ರದಾಯಕ್ಕೆ ತಕ್ಕಂತೆ ಮದುವೆಯನ್ನ ಮಾಡಿಸಿಕೊಟ್ರು. ನನ್ನ ಪತ್ನಿ ಬಿಕಾಂ ಮಾಡಿದ್ದಾರೆ. ಅವರು ಡಿಸೈನರ್, ಡ್ಯಾನ್ಸರ್ ಮತ್ತು ಆರ್ಟಿಸ್ಟ್ ಕೂಡ ಹೌದು. ಇಂಟರ್ ಕಾಲೇಜ್ ಕಾಂಪಿಟೇಷನ್ಗೆ ಹೋದಾಗ ಪರಿಚಯ ಆಯ್ತು. ಇಷ್ಟ ಆಯ್ತು, ಒಪ್ಪಿಗೆ ಆಯ್ತು. ಮದುವೆ ಆಗುವ ಮೊದಲು ನನ್ನ ಜೀವನದ ಕಥೆಯನ್ನ ಅವರಿಗೆ ಹೇಳಿದ್ದೆ. ಅವರು ಒಪ್ಪಿಕೊಂಡು ನನ್ನನ್ನ ಮದುವೆ ಆದ್ರು. ನಮಗೆ ಚಿರಾಗ್ ಎಂಬ 2 ವರ್ಷದ ಮಗನಿದ್ದಾನೆ. ನಮ್ಮ ಅತ್ತೆ ಮಾವ ಸೂಪರ್. ಯಾಕಂದ್ರೆ ನನಗೆ ಫ್ಯಾಮಿಲಿ ಇಲ್ಲ. ಅವರು ಸಿಕ್ಕಿರುವುದು ನನಗೆ ಬಹಳ ಖುಷಿ. ಅವರಿಬ್ಬರಿಗೂ ತುಂಬಾ ತಾಳ್ಮೆ ಇದೆ. ನಮ್ಮ ಮಾವ ಶಿವಕುಮಾರ್ ಮತ್ತು ಅತ್ತೆ ರತ್ನಮ್ಮ. ಅವರಿಗೆ ಮಗ ಕೂಡ ಇದ್ದಾನೆ. ಅವರ ಹೆಸರು ದರ್ಶನ್ ಅಂತ. ಅವರು ಇಂಜಿನಿಯರ್. ಎಲ್ಲರೂ ಬೆಂಗಳೂರಿನವರು. ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾನು ಬೆಳೆದಿದ್ದು ಡಾನ್ ಬಾಸ್ಕೋ ಸಂಸ್ಥೆಯಲ್ಲಿ. ಅಲ್ಲಿ ವಿದೇಶಿಯರು ಬರುತ್ತಾರೆ. ಅವರೆಲ್ಲ ಏನೇನು ಕಲ್ತಿದ್ದಾರೋ ಅದನ್ನೆಲ್ಲ ನಮಗೆ ಹೇಳ್ಕೊಡ್ತಾರೆ. ಸುಮಾರು 25 ವರ್ಷದಿಂದ ನಾನು ಅಲ್ಲಿ ಬೆಳೆದಿರುವುದರಿಂದ ಅಲ್ಲಿ ಬರುವವರೆಲ್ಲ 1 ವರ್ಷ ಇರುತ್ತಾರೆ. ಆ 1 ವರ್ಷದಲ್ಲಿ ಅವರಿಗೆ ಇರುವ ಪ್ರತಿಭೆಯನ್ನ ನಮಗೆ ಹೇಳಿಕೊಡುತ್ತಾರೆ. ಹಾಗೆ ಕಲಿತು ಇವತ್ತು ಒಂದು ಪ್ಯಾಕೇಜ್ ಆಗಿ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ನಾನು ವಿವೇಕಾನಂದ ಲಾ ಕಾಲೇಜಿನಲ್ಲಿ ಲಾ ಓದಿದ್ದೇನೆ. ಜೊತೆಗೆ ನೃತ್ಯ ಸಂಯೋಜನೆ, ಮಿಮಿಕ್ರಿ, ಪೇಂಟಿಂಗ್, ಡ್ರಾಮಾ ಮಾಡುತ್ತೇನೆ. ಕಲೆಗೆ ಸಂಬಂಧಪಟ್ಟಿದ್ದು ಏನೇನೇ ಇದೆಯೋ ಅದೆಲ್ಲವನ್ನ ಮಾಡ್ತೇನೆ. ಸುಮಾರು NGO ಸಂಸ್ಥೆಗಳ ಸ್ಟಾಫ್ಗೆ ನಾನು ಟ್ರೈನ್ ಮಾಡ್ತೇನೆ. 7 ವರ್ಷಗಳಿಂದ ಡ್ರೀಮ್ ಸಂಸ್ಥೆಯಲ್ಲಿ ನಾನು ಟ್ರೈನರ್ ಆಗಿ ವರ್ಕ್ ಮಾಡುತ್ತಿದ್ದೇನೆ. ಭಾರತದಾದ್ಯಂತ ಟೀಚರ್ಸ್ಗೆ ಟ್ರೈನರ್ ಆಗಿ ಕೆಲಸ ಮಾಡುತ್ತೇನೆ. ಇದು ಈಗ ನನ್ನ ಪ್ರವೃತ್ತಿ. ನಮ್ಮ ಡಾನ್ ಬಾಸ್ಕೋ ಸಂಸ್ಥೆ ಮನೆ ಬಿಟ್ಟು ಬಂದ ಮಕ್ಕಳಿಗೆ ಇರುವುದು. ಇಂದು ಆ ಸಂಸ್ಥೆಯ ಮಕ್ಕಳಿಗೆ ನಾನು ರೋಲ್ ಮಾಡೆಲ್ ಆಗಿದ್ದೇನೆ. ಕಷ್ಟದಿಂದ ಬೆಳೆದು ನನ್ನನ್ನ ಇಂದು ಜನ ಪ್ರೀತಿಸುತ್ತಿದ್ದಾರೆ. ಅದೇ ಖುಷಿ ನನಗೆ. ಇದಕ್ಕಿಂತ ದೊಡ್ಡ ಸಾಧನೆ ಇನ್ಯಾವುದಿದೆ ಎಂದು ಅವರು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸ್ಯಾಂಡಲ್ವುಡ್ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಟಾಪ್ ಕನ್ನಡ ಟಿವಿ ಎಲ್ಲ ಇನ್ಫಾರ್ಮೇಶನ್ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಟಾಪ್ ಕನ್ನಡ ಟಿವಿ.